ಇದಕ್ಕೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ವೀರಪ್ಪ ಮೊಯ್ಲಿಗೆ ಚಿಕ್ಕಬಳ್ಳಾಪುರ ಎಂಪಿ ಟಿಕೆಟ್ ಸಿಗೋದಿಲ್ವಾ? ಈ ಸಂದರ್ಭದಲ್ಲಿ ಈ ರೀತಿ ನಾವು ಪ್ರಶ್ನೆ ಕೇಳ್ತಾ ಇರೋದಕ್ಕೂ ಕೂಡ ಕಾರಣ ಇದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಟಿಕೆಟ್ಗಾಗಿ ಮೊಯ್ಲಿ ಸೋನಿಯಾ ಮೊರೆ ಹೋಗ್ತಾ ಇದ್ದಾರಂತೆ. ಲೋಕಸಭೆ ಚುನಾವಣೆಗೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೇಲೆ ಜೆಡಿಎಸ್ ಕಣ್ಣು ಹಾಕಿದೆ. ಜೆಡಿಎಸ್ ಬಿಗಿಪಟ್ಟನ್ನ ಹಿಡಿದಿದೆಯಂತೆ. ಒಂದು ವೇಳೆ ಜೆಡಿಎಸ್ಗೆ ಏನಾದರೂ ಈ ಒಂದು ಲೋಕಸಭಾ ಕ್ಷೇತ್ರವನ್ನು ಬಿಟ್ಕೊಟ್ಬಿಟ್ರೆ ವೀರಪ್ಪ ಮೊಯ್ಲಿಗೆ ಟಿಕೆಟ್ ತಪ್ಪುವ ಎಲ್ಲಾ ಸಾಧ್ಯತೆ ಇದೆ. ಟಿಕೆಟ್ಗಾಗಿ ಸೋನಿಯಾ ಗಾಂಧಿ ಮೊರೆ ಹೋಗಿದ್ದಾರೆ ಮೊಯ್ಲಿ. 9 ಸಂಸದರ ಜೊತೆ ಸೋನಿಯಾ ಅವರನ್ನ ಭೇಟಿ ಮಾಡಿದ್ದಾರೆ ವೀರಪ್ಪ ಮೊಯ್ಲಿ. ಅಂದ್ರೆ ಸಾಕಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡು ಆ ಒಂದು ಚುನಾವಣೆಯನ್ನ ಫೈಟ್ ಮಾಡೋದಕ್ಕೆ ಮುಂದಾದ್ರೆ ಎಲ್ಲೋ ಒಂದು ಕಡೆ ಸಾಕಷ್ಟು ಕಾಂಗ್ರೆಸ್ನ ಅಭ್ಯರ್ಥಿಗಳಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆ ಕಂಟೆಸ್ಟ್ ಮಾಡಬೇಕು ಅನ್ನೋಂಥವ್ರು ಇರ್ತಾರೆ. ಅದರಲ್ಲಿ ವೀರಪ್ಪ ಮೊಯ್ಲಿ ಅವರು ಕೂಡ ಟಿಕೆಟ್ ಪ್ರಬಲ ಆಕಾಂಕ್ಷಿ. ಹಾಗಾದ್ರೆ ಜೆಡಿಎಸ್ ಆ ಕ್ಷೇತ್ರದ ಕಡೆ ಕಣ್ಣು ಹಾಕಿದ್ರೆ ವೀರಪ್ಪ ಮೊಯ್ಲಿ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಸದ್ಯಕ್ಕೆ ಚರ್ಚೆ ಆಗ್ತಾ ಇರೋ ವಿಚಾರ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು ಶಿಡ್ಲಘಟ್ಟ. ಚಂದ್ರು, ಏನಾಗುತ್ತಾ ಇದೆ ಕ್ಷೇತ್ರದಲ್ಲಿ? ವೀರಪ್ಪ ಮೊಯ್ಲಿ ಅವರಿಗೆ ಟಿಕೆಟ್ ಸಿಗೋದಿಲ್ವಾ? ಹಾಗಾದ್ರೆ ಹೇಗೆ? ಅಂಕಿತ ಹೇಳ್ಬೇಕು ಅಂದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಏನಿದೆ ಅದು ಕಾಂಗ್ರೆಸ್ನ ಭದ್ರಕೋಟೆ ಅಂತಾನೆ ಹೇಳ್ಬೋದು. ಕಳೆದ ಹಲವು ಚುನಾವಣೆಗಳಿಂದನೂ ಕಾಂಗ್ರೆಸ್ ಗೆಲುವು ಸಾಧಿಸಿಕೊಂಡು ಬಂದಿದೆ ಕೂಡ. ಇದೆಲ್ಲವೂ ಕೂಡ ಒಂದು ಕಡೆ ಒಂದು ಕಾಂಗ್ರೆಸ್ಗೆ ಬಲವಾದಂತಹ ಅಂಶಗಳ ಆಗಿದ್ರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ವೀರಪ್ಪ ಮೊಯ್ಲಿ ಮತ್ತು ಬಚ್ಚೇಗೌಡ ಬಿಜೆಪಿ ಪಕ್ಷದ ವತಿಯಿಂದ ಸ್ಪರ್ಧಿಸಿರ್ತಕ್ಕಂಥ BN ಬಚ್ಚೇಗೌಡ ಮತ್ತು ವೀರಪ್ಪ ಮೊಯ್ಲಿ ನಡುವೆ ನಡೆದಂತಹ ಹಣಾಹಣಿ ಹೇಗಿತ್ತು ಅಂತಂದ್ರೆ, ಕೊನೆ ಗಳಿಗೆಯಲ್ಲಿ ವೀರಪ್ಪ ಮೊಯ್ಲಿ ಸೋಲನ್ನ ಅನುಭವಿಸ್ತಾರೆ ಅಂತಕ್ಕಂಥ ಒಂದು ಸೂಚನೆ ಕೂಡ ಸಿಕ್ಕಿಬಿಟ್ಟಿತ್ತು. ಅಂತಹ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ HD ಕುಮಾರಸ್ವಾಮಿ ಕೊನೆ ಗಳಿಗೆನಲ್ಲಿ ಇನ್ನು 3 ದಿನಗಳ ಕಾಲ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ಬಂದು ತಮ್ಮ ನಾಮಪತ್ರವನ್ನ ಸಲ್ಲಿಸುವುದರ ಮುಖಾಂತರ ಮತದಾರರನ್ನ ಚದುರಿಸುವ ಮುಖಾಂತರ ಬಿಜೆಪಿಗೆ ಒಲಿದು ಬಂದಂತಹ ಅದೃಷ್ಟವನ್ನ ಕೊನೆ ಗಳಿಗೆಯಲ್ಲಿ ತಪ್ಪಿಸುವ ಮುಖಾಂತರ ವೀರಪ್ಪ ಮೊಯ್ಲಿ ಗೆಲ್ಲುವುದಕ್ಕೆ ಸಾಧ್ಯ ಆಗುವಂತಹ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಅಲ್ಲಿ ರೂಪಿಸಲಾಗಿತ್ತು. ಈ ಎಲ್ಲಾ ಅಂಶಗಳನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತಕ್ಕಂಥ JDS ಪಕ್ಷ ಈಗಾಗಲೇ ಏನು ಮೈತ್ರಿ ಪಕ್ಷದ ಅಡಿನಲ್ಲಿ 12 ಸ್ಥಾನಗಳು ತಮಗೆ ಬೇಕೇ ಬೇಕು ಲೋಕಸಭಾ ಕ್ಷೇತ್ರಗಳಲ್ಲಿ ಅಂತಕ್ಕಂಥ ಒಂದು ಒಮ್ಮತದ ಅಭಿಪ್ರಾಯವನ್ನ ಈಗಾಗಲೇ ವ್ಯಕ್ತಪಡಿಸಿದೆ. ಅದರ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಕೂಡ ಬಿಗಿಪಟ್ಟನ್ನ JDS ಇಟ್ಕೊಂಡಿದೆ. ಹೀಗಾಗಿ ಒಂದು ಕಡೆ ದೇವೇಗೌಡರು 12 ಕ್ಷೇತ್ರಗಳಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರ ನನಗೆ ಬೇಕು ಅಂದ್ರೆ JDS ಪಕ್ಷಕ್ಕೆ ಬೇಕು ಅಂತಕ್ಕಂಥದ್ದು ಇರ್ತಾ ಇದ್ರೆ, ಕುಮಾರಸ್ವಾಮಿ ಕೂಡ ನಾನು ಕಳೆದ ಚುನಾವಣೆಯಲ್ಲಿ ನಿಮ್ಮನ್ನ ಗೆಲ್ಲಿಸುವ ಮುಖಾಂತರ ನಿಮಗೆ ಸಹಕಾರಿ ಮಾಡಿದ್ದೀನಿ, ಹಾಗಾಗಿ ನಮಗೆ ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ JDSಗೆ ಬಿಟ್ಟುಕೊಡಿ ಅಂತಕ್ಕಂಥ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು ರಾಜಕೀಯ ಮೂಲಗಳಿಂದ ತಿಳಿದು ಬರ್ತಾ ಇರ್ತಕ್ಕಂಥ ಅಂಶ. ಇದಕ್ಕೆ ಮೂಲ ಕಾರಣ ಆಗಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳೇನಿದೆ, ಈ 2 ಜಿಲ್ಲೆಗಳಲ್ಲಿ JDS ಪಕ್ಷವನ್ನ ಪ್ರಬಲಗೊಳಿಸುವಂತಹ ಎಲ್ಲ ಆಲೋಚನೆಗಳು ಈಗಾಗಲೇ ದೇವೇಗೌಡರ ಮನದಾಳದಲ್ಲಿ ಮೂಡಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳ ನಡುವೆ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು JDSಗಾಗಿ ಆಗ್ರಹ ವ್ಯಕ್ತಪಡಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ವೀರಪ್ಪ ಮೊಯ್ಲಿ ಒಂದು ಆಲೋಚನೆಯನ್ನ ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ 9 ಜನ ಸಂಸದರು ಅಂದ್ರೆ ಈಗಾಗಲೇ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ MP ಆಗಿರ್ತಕ್ಕಂಥ ವೀರಪ್ಪ ಮೊಯ್ಲಿ ಮತ್ತು ಕೋಲಾರದ KH ಮುನಿಯಪ್ಪ, ತುಮಕೂರಿನ ಮುದ್ದುಹನುಮೇಗೌಡ, ಈ 3 ಸಂಸದರು ಸೇರಿದಂತೆ 9 ಜನ ಸಂಸದರು ಈಗಾಗಲೇ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ ಅಂತಕ್ಕಂಥ ಖಚಿತವಾದಂತ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಧನ್ಯವಾದ ಚಂದ್ರು ತಮ್ಮೆಲ್ಲ ಮಾಹಿತಿಗಾಗಿ.